ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನಿಮಗೂ ಮತ್ತು ನಮ್ಮೆಲ್ಲರಿಗೂ ಆ ಅಲ್ಲಾಹನು ಈ ಮೊಹರಂ ಹೊಸ ವರ್ಷದ ರೆಹಮತ್, ಬರ್ಕತ್, ಸೇಹತ್, ಆರೋಗ್ಯ, ರಿಜಕ್ಕನ್ನು ಆ ಅಲ್ಲಾಹನು ಇನ್ನು ಮುಂದೆ ಈ ಹೊಸ ವರ್ಷದಿಂದ ಇನ್ನೂ ನಮ್ಮ ಮೇಲೆ ತನ್ನ ಕರುಣೆ, ದಯೆ, ಕೃಪೆ ಮತ್ತು ರಿಜಕ್ಕನ್ನು ನಮ್ಮೆಲ್ಲರ ಮೇಲೆ ಅಲ್ಲಾಹನು ಸುರಿಸಲಿ ಎಂದು ನಾವೆಲ್ಲರೂ ಬೇಡುತ್ತಾ ಈ ಹೊಸ ವರ್ಷದ ಮೊಹರಮ್ಮನ್ನು ನಾವು ಅಲ್ಲಾಹನ ಕೃಪೆಯನ್ನು ಪಡೆಯೋಣ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ನಾನು ಶುರು ಮಾಡುತ್ತೇನೆ. ಈ ಮೊಹರಂ ತಿಂಗಳು ಕೇವಲ ದುಃಖದಿಂದ ಕಳೆಯುವುದಲ್ಲ. ಅಲ್ಲಾಹನು ಇದನ್ನು ಅನೇಕ ನಬಿಗಳು, ಪೈಗಂಬರಿಗಳಿಗೆ ಎಷ್ಟೋ ಖುಷಿಯ ವಿಷಯಗಳನ್ನು, ವರಗಳನ್ನು, ಗಿಫ್ಟ್ಗಳನ್ನು ಅಲ್ಲಾಹನು ನಬಿಗಳಿಗೆ ಕೊಟ್ಟಿದ್ದಾನೆ. ಅದನ್ನು ಯಾವ ನಬಿಗೆ ಏನೇನು ಸಿಕ್ಕಿದೆ ಈ ಮೊಹರಂ ತಿಂಗಳಲ್ಲಿ ಎಂದು ನಾವು ಒಬ್ಬೊಬ್ಬರ ನಬಿಗಳ ಕಥೆಯನ್ನು ಕೇಳೋಣ. ಅಲ್ಲಾಹನು ಈ ಮೊಹರಂ ತಿಂಗಳಲ್ಲಿ ಅವರಿಗೆ ಯಾವ ಉಡುಗೊರೆಯನ್ನು ನೀಡಿದನು ಎಂದು. ಮೊದಲನೆಯದಾಗಿ ಹಜರತ್ ಆದಮ್ ಅಲೈಹಿಸ್ಸಲಾಂ, ಈ ಜಗತ್ತಿನ ಮೊದಲನೆಯ ನಬಿ ಆಗಿರುವ, ಮೊದಲನೆಯ ಮನುಷ್ಯನೂ ಆಗಿರುವ, ನಮ್ಮೆಲ್ಲರ ತಂದೆಯೂ ಆಗಿರುವ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ಆಜ್ಞೆಯನ್ನು ಮೀರಿ ಜನ್ನತ್ತಿನಲ್ಲಿ ಈ ಮರದ ಒಂದು ಧಾನ್ಯವನ್ನು ನೀವು ತಿನ್ನಬಾರದು ಎಂದು ಹೇಳಿದರೂ ಸಹಿತ ಶೈತಾನಿನ ವಸವಸೆಗೆ ಒಳಗಾಗಿ ಆ ಮರದ ಧಾನ್ಯವನ್ನು ತಿಂದು ಅಲ್ಲಾಹನ ಕೋಪಕ್ಕೆ ಗುರಿಯಾಗಿ ಜನ್ನತ್ತಿನಿಂದ ಅಲ್ಲಾಹನು ಅವರನ್ನು ಭೂಮಿಗೆ ಧರೆಗೆ ಇಳಿಸಿದನು. ಎನ್ನುವುದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಆದ ಮೇಲೆ ಅವರಿಗೆ ಅಲ್ಲಾಹನ ಕ್ಷಮೆ ಯಾವಾಗ ಸಿಕ್ಕಿತು ಎಂದರೆ ಇದೇ ಮೊಹರಂ ತಿಂಗಳಲ್ಲಿ ಮುಂಜಾನೆಯ ವೇಳೆಯಲ್ಲಿ ಅಲ್ಲಾಹನ ಮುಂದೆ ಆದಮ್ ಅಲೈಹಿಸ್ಸಲಾಂ ಅವರು 300 ವರ್ಷ ಕಣ್ಣೀರು ಹಾಕಿ ತಮ್ಮ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಅಲ್ಲಾಹನ ಮುಂದೆ ಕ್ಷಮೆ ಕೇಳುತ್ತಾ ಬಂದರು. ಆದರೆ ಕೊನೆಗೆ ಅಲ್ಲಾಹನು ಅವರನ್ನು ಒಂದು ದಿನ, ಮೊಹರಮ್ಮಿನ ದಿನವೇ ಫಜರ್ನ ವೇಳೆಯಲ್ಲಿ ಅವರನ್ನು ಕ್ಷಮಿಸಿದನು. ಆಗ ಅವರು ಒಂದು ದುವಾ ಮಾಡಿದರು. ಆ ದುವಾವನ್ನು ಅಲ್ಲಾಹನು ಖುರಾನಿನಲ್ಲಿ ಇಳಿಸಿದನು. ನೋಡಿ, ಎಷ್ಟೊಂದು ಒಂದು ದೊಡ್ಡ ಉಡುಗೊರೆ ನಮ್ಮ ಮೊದಲನೆಯ ನಬಿ ಆದಮ್ ಅಲೈಹಿಸ್ಸಲಾಂ ಅವರಿಗೆ ಅಲ್ಲಾಹನು ಇದೇ ಮೊಹರಮ್ಮಿನಲ್ಲಿ ನೀಡಿದ್ದಾನೆ ಎಂದು 300 ವರ್ಷದ ನಂತರ ಅಲ್ಲಾಹನು ಮೊಹರಂ ದಿನ ಅವರನ್ನು ಕ್ಷಮಿಸಿ ಅವರನ್ನು ನಬಿಯಾಗಿ ಘೋಷಣೆ ಮಾಡಿದನು. ಎರಡನೆಯದಾಗಿ ಹಜರತ್ ನೂಹ್ ಅಲೈಹಿಸ್ಸಲಾಂ ಅವರು ಮೊದಲನೆಯ ರಸೂಲರು ಆಗಿದ್ದರು. ಅಲ್ಲಾಹನಿಗೆ ತುಂಬ ಆತ್ಮೀಯ ಪ್ರೀತಿಯ ನಬಿ ಆಗಿರುವ ಹಜರತ್ ನೂಹ್ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ಆಜ್ಞೆಯ ಮೇರೆಗೆ ಜನಗಳಿಗೆ ದೀನಿನ ದಾವತ್ತನ್ನು 950 ವರ್ಷಗಳ ಕಾಲ ಜನರಿಗೆ ಈ ಇಸ್ಲಾಮಿನ ಬಗ್ಗೆ, ದೀನಿನ ಬಗ್ಗೆ ತಿಳುವಳಿಕೆ ಮೂಡಿಸಿದರು. ಜನಗಳು ಇವರ ಮಾತಿನ ಮೇಲೆ ಈಮಾನನ್ನು ತರಲಿಲ್ಲ. ಅಷ್ಟೇ ಅಲ್ಲ, ಇವರ ಮೇಲೆ ಕೈ ಮಾಡಿ ಇವರಿಗೆ ರಕ್ತ ಬರುವ ಹಾಗೆ ಹೊಡೆದರೂ ಸಹಿತ ಅಲ್ಲಾಹನ ಆಜ್ಞೆಯಂತೆ ಇವರು ದೀನಿನ ದಾರಿಯಲ್ಲಿ ನಡೆಯುತ್ತಾ ಜನಗಳಿಗೆ ಅಲ್ಲಾಹನತ್ತ ಕರೆಯುತ್ತಾ ಇದ್ದರು. ಆದರೂ ಸಹಿತ ಜನಗಳು ಇವರ ಮಾತುಗಳನ್ನು ಕೇಳದೆ ಶಿರ್ಕನ್ನೇ ಮಾಡುತ್ತಾ ಹೋದರು. ಹಾಗಾಗಿ ಅಲ್ಲಾಹನು ಒಂದು ನಿರ್ಧಾರವನ್ನು ಮಾಡಿದನು. ಇವರ ಮೇಲೆ ಅಜಾಬನ್ನು ನಾನು ತರುತ್ತೇನೆ, ಇವರಿಗೆ ಕಠಿಣವಾದ ಶಿಕ್ಷೆಗೆ ಗುರಿಯಾಗಿ ಮಾಡುತ್ತೇನೆ. ಇಲ್ಲಿ ಪ್ರವಾಹ ಬರುತ್ತದೆ, ಬಿರುಗಾಳಿ ಬರುತ್ತದೆ ಎಂದು ಅಲ್ಲಾಹನು ನೂಹ್ ಅಲೈಹಿಸ್ಸಲಾಂ ಅವರಿಗೆ ಮಾಹಿತಿಯನ್ನು ನೀಡುತ್ತಾನೆ. ಮತ್ತು ಜನ್ನತ್ತಿನಿಂದ ಒಂದು ಖಜೂರ್ ಹಣ್ಣನ್ನು ತೆಗೆದುಕೊಂಡು ಆ ಖಜೂರಿನ ಬೀಜವನ್ನು ನೀನು ವೃಕ್ಷವಾಗಿ ಮಾಡಿ ಆ ವೃಕ್ಷದಿಂದ ಒಂದು ಹಡಗವನ್ನು ಮಾಡಿ ಆ ಹಡಗಿನಲ್ಲಿ ಈಮಾನನ್ನು ತಂದವರನ್ನು ಎಲ್ಲವರನ್ನು ನೀನು ಕೂರಿಸಿಕೊಂಡು ಈ ಒಂದು ಸ್ಥಾನವನ್ನು, ಈ ಒಂದು ಜಾಗವನ್ನು ನೀನು ಬಿಟ್ಟು ಬೇರೆ ಕಡೆಗೆ ಹೋಗು ಎಂದು ಅಲ್ಲಾಹನ ಆಜ್ಞೆಯಾದ ನಂತರ ನೂಹ್ ಅಲೈಹಿಸ್ಸಲಾಂ ಅದರಂತೆಯೇ ಒಂದು ದೊಡ್ಡ ಹಡಗವನ್ನು ಮಾಡಿ ಈಮಾನ್ ತಂದವರ 80 ಜನಗಳನ್ನು ಅದರಲ್ಲಿ ಕೂರಿಸಿಕೊಂಡು ಎಲ್ಲ ಥರದ ಪ್ರಾಣಿಗಳನ್ನು ಜೋಡಿ ಜೋಡಿಯಾಗಿ ಆ ಹಡಗಿನಲ್ಲಿ ತೆಗೆದುಕೊಂಡು ತಮ್ಮ ಪಯಣವನ್ನು ನಡೆಸಿದರು. ಆ ಬಿರುಗಾಳಿಯಲ್ಲಿ, ಆ ಒಂದು ಪ್ರವಾಹದಲ್ಲಿ ಆ ಒಂದು ಜನರು ಎಲ್ಲರೂ ಮುಳುಗಿ ಹೋದರು. ಆ ಪ್ರವಾಹ, ಆ ಬಿರುಗಾಳಿ ನಿಂತಿದ್ದು ಇದೇ ಮೊಹರಂ ದಿನ. ಅವರ ಹಡಗ ಒಂದು ದಂಡೆಯನ್ನು ಸೇರಿ ಅವರ ಹೊಸ ಜೀವನ ಶುರುವಾಗಿದ್ದು ಇದೇ ಮೊಹರಂನಲ್ಲಿ. ಮತ್ತು ಅಲ್ಲಾಹನು ಅವರಿಗೆ ಒಂದು ಹೊಸ ಜೀವನವನ್ನು ನೀಡಿದ್ದು ಇದೇ ಮೊಹರಂ ತಿಂಗಳಲ್ಲಿ. ಇನ್ನೊಬ್ಬರು ದೊಡ್ಡ ನಬಿಯಾಗಿರುವ ಅಲ್ಲಾಹನಿಂದ ಇವರು ನನ್ನ ಖಾಸ ಗೆಳೆಯನು ಎಂದು ದೊಡ್ಡ ಬಿರುದನ್ನು ಪಡೆದಿರುವ ಖಾಸ್ ನಬಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಮೂರ್ತಿಯ ಪೂಜೆಯ ಬಗ್ಗೆ ವಿರುದ್ಧ ಮಾಡಿದ್ದಕ್ಕೆ ಆ ಊರಿನ ಜನರು ದೊಡ್ಡದೊಂದು ಬೆಂಕಿಯ ಗುಡ್ಡವನ್ನು ಮಾಡಿ ಅದರಲ್ಲಿ ಎಸೆದಾಗ ಅಲ್ಲಾಹನು ಅವರಿಗೆ ಆ ಬೆಂಕಿಯನ್ನು ತಣ್ಣಗೆ ಮಾಡಿ ಅದರಿಂದ ಹೊರಗೆ ತೆಗೆದಿದ್ದು ಕೂಡ ಮೊಹರಂ ತಿಂಗಳೇ ಆಗಿತ್ತು. ಇನ್ನೊಬ್ಬ ದೊಡ್ಡ ನಬಿಯಾಗಿರುವ ಹಜರತ್ ಯೂನುಸ್ ಅಲೈಹಿಸ್ಸಲಾಂ ಅವರು ಒಂದು ಸಣ್ಣ ತಪ್ಪನ್ನು ಮಾಡಿ ಮೀನಿನ ಹೊಟ್ಟೆಯೊಳಗೆ ಇದ್ದಾಗ ಅಲ್ಲಾಹನನ್ನು ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಅಲ್ಲಾಹನನ್ನು ಒಂದು ದುವಾ ಮಾಡಿದರು.
ಮೀನಿನ ಹೊಟ್ಟೆಯೊಳಗೆ ಕುಳಿತು ದುವಾ ಮಾಡಿದ್ದು ಯಾವ ದುವಾ ಎಂದರೆ ಲಾ ಇಲಾಹ ಇಲ್ಲ ಅಂತ ಸುಬ್ಹಾನಕ ಇನ್ನಿ ಕುಂತು ಮಿನಜ್ ಜಾಲಿಮೀನ್ ಎಂದು ಅವರು ಈ ಒಂದು ದುವಾವನ್ನು ಜಪಿಸುತ್ತಾ ಮೀನಿನ ಹೊಟ್ಟೆಯೊಳಗೆ ಕುಳಿತಿದ್ದರು. ಅವರಿಗೆ ಯಾವುದೊಂದು ದಾರಿಯೂ ಇರಲಿಲ್ಲ. ಸಮುದ್ರದ ಕತ್ತಲು, ಮೀನಿನ ಹೊಟ್ಟೆಯ ಕತ್ತಲು ಒಳಗೆ ಅವರಿಗೆ ಅಲ್ಲಿಂದ ತಪ್ಪಿಸಿಕೊಳ್ಳುವಂತಹ ಯಾವುದೇ ಒಂದು ಮಾರ್ಗವೂ ಇರಲಿಲ್ಲ. ಇಷ್ಟೊಂದು ಕಠಿಣವಾದ ಸಮಯದಲ್ಲಿ ಈ ದುವಾ ಮಾಡಿರುವುದರಿಂದ ಅಲ್ಲಾಹನು ಅವರನ್ನು ಕ್ಷಮೆ ಮಾಡಿ ಆ ಮೀನಿನ ಹೊಟ್ಟೆಯ ಒಳಗಿಂದ ಸಮುದ್ರದ ದಂಡೆಯೊಳಗೆ ಆ ಮೀನಿಗೆ ಇವರನ್ನು ಸಮುದ್ರದ ದಂಡೆಯೊಳಗೆ ಹಾಕು ಎಂದು ಮೀನಿಗೆ ಆಜ್ಞೆ ಮಾಡಿದಾಗ ಆ ಮೀನು ಸಮುದ್ರದ ದಂಡೆಗೆ ಈ ನಬಿಯವರನ್ನು ಬಿಟ್ಟಿದ್ದು ಇದೇ ಮೊಹರಂ ತಿಂಗಳು ಆಗಿತ್ತು. ಅಲ್ಲಾಹನು ಇವರಿಗೆ ಹೊಸ ಜೀವನವನ್ನು ಈ ಮೊಹರಂ ತಿಂಗಳಲ್ಲಿಯೇ ನೀಡಿದ್ದು. ಇನ್ನೊಬ್ಬ ನಬಿಯವರು ಯಾರು ಎಂದರೆ ಅವರೇ ಹಜರತ್ ಯೂಸುಫ್ ಅಲೈಹಿಸ್ಸಲಾಂ. ಇವರು ನೋಡಲು ಎಷ್ಟು ಲಕ್ಷಣವಾಗಿ ಸುಂದರವಾಗಿ ಇದ್ದರು ಎಂದರೆ ಅಲ್ಲಾಹನು ಈ ಜಗತ್ತಿನ ಅರ್ಧ ಸೌಂದರ್ಯವನ್ನು ಇವರೊಳಗೆ ಅಡಗಿಸಿದ್ದನು. ಅಷ್ಟೊಂದು ಸುಂದರವಾಗಿರುವ ಇವರು ತಮ್ಮ ಸಹೋದರರ ಅಸೂಯೆಗೆ ಒಳಗಾಗಿ 9 ಜನ ಸಹೋದರರು ಸೇರಿ ಇವರನ್ನು 8ನೇ ವಯಸ್ಸಿನಲ್ಲಿ ಒಂದು ಆಳಬಾವಿಯಲ್ಲಿ ದೂರ ಯಾರೂ ಇರದೇ ಇರುವ ಒಂದು ಜಾಗದಲ್ಲಿ ಕರೆದುಕೊಂಡು ಹೋಗಿ ಇವರನ್ನು ದೊಡ್ಡ ಒಂದು ಆಳವಾದ ಕತ್ತಲೆಯನ್ನು ಆವರಿಸಿರುವ ಬಾವಿಯೊಳಗೆ ಇವರನ್ನು ಹಾಕುತ್ತಾರೆ. ಆಗ ಹಜರತ್ ಯೂಸುಫ್ ಅಲೈಹಿಸ್ಸಲಾಂ ಅವರಿಗೆ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಎಂದು ದಾರಿ ಕಾಣದೆ ಕುಳಿತಿರುವಾಗ ಅಲ್ಲಾಹನು ಆ ಒಂದು ಆಳವಾದ ಬಾವಿಯಿಂದ ಹೊರತೆಗೆದಿದ್ದು ಇದೇ ಮೊಹರಂ ತಿಂಗಳಾಗಿತ್ತು. ಇನ್ನೊಬ್ಬ ನಬಿ ಆಗಿರುವವರು ಹಜರತ್ ಮೂಸಾ ಅಲೈಹಿಸ್ಸಲಾಂ. ಇವರು ಎಷ್ಟು ಪ್ರಸಿದ್ಧರು ಎಂದರೆ ಖುರಾನಿನಲ್ಲಿ ಇವರ ವಾಕ್ಯ, ಇವರ ಚರಿತ್ರೆ ಅಲ್ಲಾಹನು ಹೆಚ್ಚು ಜಿಕರ್ ಮಾಡಿದ್ದಾನೆ. ಅಷ್ಟೊಂದು ಪ್ರಸಿದ್ಧರಾಗಿರುವ ಈ ಒಬ್ಬ ನಬಿಯವರು ಫಿರೋನ್ ಎಂಬ ದೊಡ್ಡ ರಾಕ್ಷಸ ರಾಜ ಆಗಿದ್ದ. ಇವನಿಂದ ತಮ್ಮ ಸಮಾಜದವರನ್ನು ಬಿಡಿಸಿಕೊಂಡು ಹೊರಟಿರುವಾಗ ಸಮುದ್ರದ ಒಳಗೆ ದಾರಿಯನ್ನು ಮಾಡಿ ಆ ಸಮಾಜದವರನ್ನು ಮೂಸಾ ಅಲೈಹಿಸ್ಸಲಾಂ ಅವರನ್ನು ಆ ಒಬ್ಬ ರಾಕ್ಷಸನಂತಹ ರಾಜನಿಂದ ಪಾರು ಮಾಡಿದ್ದು ಇದೇ ಮೊಹರಂ ತಿಂಗಳಾಗಿತ್ತು. ಆ ರಾಕ್ಷಸನನ್ನು ಅವನ ಕಥೆಯನ್ನು ಮುಗಿಸಿದ್ದು ಕೂಡ ಇದೇ ಮೊಹರಂ ತಿಂಗಳಾಗಿತ್ತು. ಆ ರಾಕ್ಷಸನ ಹೆಸರು ಫಿರೌನ್ ಆಗಿತ್ತು. ಇನ್ನೊಬ್ಬ ನಬಿಯವರು ಯಾರು ಎಂದರೆ ಅವರೇ ಹಜರತ್ ಈಸಾ ಅಲೈಹಿಸ್ಸಲಾಂ. ಇವರು ತಂದೆಯೇ ಇಲ್ಲದೆ ಈ ಜಗತ್ತಿಗೆ ಬಂದಿರುವ ಅದ್ಭುತ. ಇದೇ ಮೊಹರಂ ತಿಂಗಳಲ್ಲಿ ಇವರನ್ನು ಅಲ್ಲಾಹನು ತೆರೆಗೆ ಇಳಿಸಿದ್ದು, ತಂದೆ ಇಲ್ಲದೆ ಇವರಿಗೆ ಜನ್ಮ ನೀಡಿದ್ದು. ಮತ್ತು ಇದೇ ಮೊಹರಂ ತಿಂಗಳಲ್ಲಿ 4ನೆಯ ಆಕಾಶದಲ್ಲಿ ಇವರನ್ನು ಜೀವಂತವಾಗಿ ನಾಳೆ ಕಯಾಮತ್ತಿನ ದಿನದವರೆಗೂ ಅಲ್ಲಾಹನು ಇವರನ್ನು ಜೀವಂತವಾಗಿ ಇಟ್ಟಿದ್ದು ಇದೇ ಮೊಹರಂ ತಿಂಗಳಾಗಿತ್ತು. ಮತ್ತು ಅಷ್ಟೇ ಅಲ್ಲ, ನಮ್ಮ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಬಿಯಾಗಿರುವವರಿಗೂ ಅಲ್ಲಾಹನು ಇದೇ ಮೊಹರಂ ತಿಂಗಳಲ್ಲಿ ಎಷ್ಟೋ ಉಡುಗೊರೆಗಳನ್ನು ನೀಡಿದ್ದಾನೆ. ಮತ್ತು ಕರ್ಬಲಾದ ಯುದ್ಧ ನಡೆದಿದ್ದು ಸಹಿತ ಇದೇ ಮೊಹರಂ ತಿಂಗಳಾಗಿತ್ತು. ಹಜರತ್ ಹುಸೇನ್ ಮತ್ತು ಅವರ ದೊಡ್ಡ ಫ್ಯಾಮಿಲಿ ಆಗಿರುವ ಅವರನ್ನೆಲ್ಲ ಶಹಾದತ್ತನ್ನು ಅಲ್ಲಾಹನು ಕಬೂಲ್ ಮಾಡಿದ್ದು ಸಹಿತ ಇದೇ ಮೊಹರಂ ತಿಂಗಳಾಗಿತ್ತು. ಇದು ಅಲ್ಲಾಹನು ನೀಡುವ ಉಡುಗೊರೆಯ ತಿಂಗಳಾಗಿದೆ. ನಾವು ಇದನ್ನು ಸಂತೋಷದಿಂದ ಬರಮಾಡಿಕೊಳ್ಳೋಣ. ಮತ್ತು ನಮ್ಮ ಜೀವನವು ಇಷ್ಟು ನಬಿಗಳಿಗೆ ಸಿಕ್ಕಿರುವ ಉಡುಗೊರೆಗಳನ್ನು ನೋಡಿದ ಮೇಲೆಯೂ ನಮ್ಮ ಜೀವನಕ್ಕೂ ಅಲ್ಲಾಹನು ಉಡುಗೊರೆ ನೀಡುತ್ತಾನೆ ಎಂದು ಹೊಸ ಆಸೆಯೊಂದಿಗೆ ಅಲ್ಲಾಹನ ಮುಂದೆ ಈ ತಿಂಗಳು ನಾವು ಹೆಚ್ಚು ಅಸ್ತಗ್ಫಾರ್ ಮಾಡೋಣ. ನಮ್ಮ ಒಂದು ಆಸೆಗಳನ್ನು ನೆರವೇರಿಸಿಕೊಳ್ಳಲು ಹೆಚ್ಚು ದುವಾ ಮಾಡುತ್ತಾ ನಮ್ಮ ಈ ಒಂದು ಜೀವನವನ್ನು ಮೊಹರಂ ತಿಂಗಳಲ್ಲಿ ನಾವು ಸುಧಾರಿಸಿಕೊಂಡು ಈ ಮೊಹರಮ್ಮಿನ ಎಲ್ಲ ಲಾಭಗಳನ್ನು ಆ ಅಲ್ಲಾಹನಿನಲ್ಲಿ ಪಡೆಯೋಣ ಎಂದು ನಾವು ಹೇಳುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ. ಸಿಗೋಣ ಇನ್ನೊಂದು ಇದೇ ರೀತಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.